ಕೊಡಬಾರದ ಕಾಟ್ಲೆ ನನಗೆ ಕೊಡ್ತವ್ರಿಗೆ ಈ ಸರ್ಕಾರದಲ್ಲಿ ನಡೀತದೆ. ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಮುಗಿರ್ತಕ್ಕಂಥದ್ದು ಸಾವಿರಾರು ದಾಖಲೆಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗಿನ ಈ ಘಟನೆ ನೋಡಿದಾಗ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀವಿ. ಈ ವೇದಿಕೆ ಮುಖಾಂತರ ಅವ್ರಿಗೂ ಈ ಸಂದೇಶ ಕೊಡ್ತಾ ಇದ್ದೀವಿ. ನಿಮ್ಮ ಕಣ್ಣಲ್ಲಿ ನೀರೇನಿದೆ, ಆ ಹೆಣ್ಣು ಮಗಳ ಕಣ್ಣಲ್ಲಿ ನೀರಾಗಿದೆ, ನನ್ನ ಕಣ್ಣಾಗಿದೆ, ನನ್ನ ಸ್ವಂತ ತಂಗಿ ಇದ್ದಾನೆ. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನಾವು ನಿಮ್ಮ ಕಣ್ಣಕ್ಕೆ ನೀರು ತರತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದು ಈ ಪರಿಸ್ಥಿತಿ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಲಿಕ್ಕೆ ಇರೋದೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಒಂದು ಭಾಗ. ನಾನು ಬಂದಿದ್ದು ಇಲ್ಲಿಗೆ ಜಿಲ್ಲೆ ಏನು ಬಿಟ್ಟರೆ ಈ ಮಣ್ಣಿನ ಗುಣ ನನಗೆ ಏನಿತ್ತು ಅನ್ಬೇಕು. ನಂತರ 2000 ಇಸ್ವಿಯಲ್ಲಿ ನಾನು 3 ಬಾರಿ ಮೊದಲು ಗೆಲ್ಲಿಸಿದ್ರಿ, ಮತ್ತೆ 2 ಚುನಾವಣೆಯಲ್ಲಿ ಸೋತೆ. ನಾನು ರಾಮನಗರದಲ್ಲಿ ಒಂದು ಹಳ್ಳಿలో ವಯಸ್ಸಾಗಿರೋ ಅಜ್ಜಿ ಮದುವೆ ಹೋಗಿ ಬರ್ಬೇಕಾದ್ರೆ, ಯಾಕಪ್ಪ ಅಲ್ಲೆಲ್ಲ ಹೋದೆ ಸಾತ್ವರಿಗೆ, ಇದು ಮನೆ ಕಡಪ್ಪ, ಇದು ಇವ್ರು ಬಿಟ್ಟು ಬೇಡ ಬರ್ತಿರೋವರಿಗೆ ಇದೇನಾಗ್ತದೆ. ನನಗೆ ಕೆಲಸ ಬೆಳೆದಿದ್ದೀನಿ, ಇವತ್ತು ನನ್ನ ಮನಸ್ಸಿನಲ್ಲಿ ಉಳಿದಿದ್ದೀನಿ. ನಂತರ ನಾನು ಸೋತ ನಂತರ ರಾಜಕೀಯ ಬಿಡಬೇಕು ಅಂತ ಇದ್ದೆ. ಮೊದಲನೇ ಬಾರಿ ಇವತ್ತು ನಿರ್ಧಾರ ಮಾಡಿದ್ದೀನಿ. ನಾನು ಮಾಡಿದಂಥ ಕೆಲಸಗಳು ಮರೆತು ಸೋಲಿಸುವುದು, ರಾಜಕೀಯ ಬಿಡಬೇಕು ಅಂತಿದ್ದೆ. ಆದರೆ ಹಲವಾರು ಜನ ವಯಸ್ಸಾಗಿರೋರು ನನ್ನ ಮನೆ ಹತ್ರ ಬರೋರು 4 ಗಂಟೆ ಆದರೂ ಕಾಯಿಲ್ಲ. ನಾನು ಬೈಕೊಂಡು ಹೋಗ್ಲಿ ಅಂತ ನಾವು ಭೇಟಿ ಬಿಡಕ್ಕೆ ಹೋಗ್ತಿದ್ದೇವೆ. ಆದರೆ ಸಾಯಂಕಾಲ ತರಗಡೆ ಬಂದರೆ ಏನಕ್ಕೆ, ಯಾಕೆ ಕಡೆ ಬರ್ತೀವಿ, ಯಾಕೆ ಸುಮ್ಮನೆ ಬಿಡ್ತೀರಾ, ಆಡ್ಕೊಡ್ತಿದ್ದೀವಿ, ಇಲ್ಲಪ್ಪ ನೀವು ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಆ ಪ್ರೀತಿ ಈ ಜಿಲ್ಲೆ ಜನ ನನಗೆ ತೋರಿಸ್ತೀನಿ. ನಾನು ಬದುಕಿದ್ರೆ ಇವತ್ತು ಅಂತ ಒಂದು ಹಿರೀಕರಿಂದ ಬದುಕಿದ್ದೀನಿ. ನಂತರ ಮದುವೆಗಳಿಗೆ ಬರೋದಲ್ಲ, ಇನ್ನು ಒಂದು ನೆನಪಿಸ್ಕೊಡ್ತೀನಿ. ನಮ್ಮ ಹಿರಿಯರಿದ್ರೆ ಈಗಿನ ಯುವಕರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತು. ತುಂಬ ಜನಗಳು ನಾನು ದಿನಕ್ಕೆ 30-40 ಮದುವೆ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಅಲ್ಲಿಂದ ಸಾತ್ನೂರು, ಮಂಡ್ಯ ಜಿಲ್ಲೆಯಲ್ಲೆಲ್ಲ ಪ್ರವಾಸ ಮಾಡಿದೆ. 99 ನಾನು ನಿಮ್ಮನ್ನು ಕೇಳ್ತೀನಿ, ಈ ಸರ್ಕಾರ 4 ವರ್ಷದಿಂದ ಇದೆ ಮಹಾನುಭಾವ ಇದ್ದಲ್ಲ ಮಂತ್ರಿ ಯಶವಂತ ಕೃಷ್ಣ ಅವ್ರ ಕಾಲದಲ್ಲಿ ಈ ರಸ್ತೆಗಳೆಲ್ಲ ಹೇಗಿದ್ದವು? ಇಡೀ ರಾಮನಗರ ಜಿಲ್ಲೆಯಲ್ಲಿ ಒಂದು ರಸ್ತೆಗಳು ನಟ್ಟಿಗಿತ್ತು, ಬರೀ ಗುಂಡಿಗೆ. 2004 ನನ್ನನ್ನು ಆಯ್ಕೆ ಮಾಡ್ಕೊಂಡು 2004 ನಂತರ ಈ ಜಿಲ್ಲೆಯ ಅಭಿವೃದ್ಧಿ, ಪ್ರತಿ ಹಳ್ಳಿ ರಸ್ತೆಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ, ಮಕ್ಕಳ ಶಾಲೆಗಳು ಪ್ರಮುಖವಾಗಿ ಅದು ಎಲ್ಲವನ್ನ ಯಾವ ರೀತಿ ಕೆಲಸ ಮಾಡಿದ್ದೀವಿ ಇತಿಹಾಸ ಇದೆ. ನಾನು ಹೊರಡ್ಕೊಂಡು ಹೇಳಬೇಕಾಗಿದೆ, ನನ್ನ ಕರ್ತವ್ಯ ಮಾಡಿದೆ. ಇದೇ ಒಂದು ಸಂದರ್ಭ 2006 ನಾನು ಮುಖ್ಯಮಂತ್ರಿ ಆಗಬೇಕಾದಂತ ಅನಿವಾರ್ಯತೆ ಬಂತು. ಆ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇಡೀ ದೇಶದ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಲ್ಲಿ ಹಲವಾರು ಯೋಜನೆಗಳು ಮಾಡೋದು ನಾವು ಪ್ರಚಾರ ತಗೊಳ್ಳಿಲ್ಲ. ಬೇರೆಯವರು ಸಣ್ಣ ಕೆಲಸ ಮಾಡಿ ಪ್ರಚಾರ ತಗೊಳ್ತಾರೆ. ನಮ್ಮನ್ನು ಯಾವ ರೀತಿ ಬೆಂಗಳೂರು ಜನ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾವು ಬರೀ ರೈತರ ಪರ, ಹಳ್ಳಿಗಳ ಪರ, ಹಳ್ಳಿಗಳ ಕೆಲಸ ಮಾಡ್ತೀವಿ, ನಗರ ಪ್ರದೇಶದವರಿಗೆ ಇವರು ಏನು ಚಿಂತನೆ ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ಅವರ ಭಾವನೆ. ಬೆಂಗಳೂರು ಏನಾದರೂ ಅಭಿವೃದ್ಧಿ ಕಂಡಿದ್ರೆ ನೀವು ಬೆಳೆಸಿರೋ ನಿಮ್ಮ ಮನೆ ಮೊದಲಿಂದ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಬೇಕು ಅಂದ್ರೆ, ಬೆಂಗಳೂರಿನ ಮೆಟ್ರೋ ಪ್ರಾಜೆಕ್ಟ್ ಪಾಪ ಈಗೆಲ್ಲ ಇದೇನೋ ನೋಡಿದೆ, ಮೆಟ್ರೋ ಪ್ರಾಜೆಕ್ಟ್ ಹಾಕೊಂಡಿದೆ. ಮೊದಲನೇ 19 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ಈ ಮೆಟ್ರೋ ರೈಲಿನ ಕೆಲಸ ಪ್ರಾರಂಭ ಮಾಡಿದ್ದು ಇದೇ ಕುಮಾರಸ್ವಾಮಿ ಅಂತಕ್ಕಂಥದ್ದು ಯಾರು ಹೇಳಿಲ್ಲ. ನಾನು ಅವ್ರು ಬೋರ್ಡ್ ಹಾಕೊಂಡಿಲ್ಲ, ನಾನೇ ಮಾಡ್ತಿದ್ದೀನಿ ನೋಡಿ. 19 ಕಿಲೋಮೀಟರ್ ಪ್ರಾರಂಭ ಮಾಡಿದ್ದು ನಾನು. ಈಗೆಲ್ಲ ಬಂದು ಸರ್ಕಾರಗಳಿಂದ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿ, ಅದರ ಜೊತೆಗೆ 5 ನಗರಸಭೆಗಳನ್ನೆಲ್ಲ ಮಾಡಿ ಬೃಹತ್ ಬೆಂಗಳೂರು ಮಾಡಿ 25,000 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮವನ್ನ ಮಾಡಿದ್ದು ನಾನು. ಅದರಿಂದ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಹಲವಾರು ಪ್ರದೇಶದಲ್ಲಿ ಮಣ್ಣಿನ ರಸ್ತೆ ಇದ್ದವು, ಕಾಂಕ್ರೀಟ್ ರೋಡ್ಗಳು, ರಸ್ತೆಗಳು ಇವತ್ತು ನಾವು ನೋಡ್ತಾ ಇದ್ರೆ ಬೆಂಗಳೂರೊಳಗೆ. ಅವತ್ತು ನನ್ನ ಒಂದು ಏನು ಯೋಚನೆ ಮಾಡಿದ್ದೆ ಅದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಆಗಿತ್ತು. ಸಿಟಿ ಒಳಗೆ 59 ರಸ್ತೆಗಳನ್ನ ಅಗಲೀಕರಣ ಮಾಡುತ್ತೆ. ಇದ್ದಿದ್ದು 20 ತಿಂಗಳು ನಾನು ಇದೆಲ್ಲ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಕಾವೇರಿ ನೀರಿನಾದ್ರು ಬಂದರೆ ದೇವೇಗೌಡರಿಂದ ಬಂತಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾವೇರಿ ನೀರು ಬರ್ತಿದೆ. ಇವತ್ತು ನನ್ನ ತಾಯಿ ಕೂತಿದ್ದೀನಿ. 2004 ನನ್ನೇನು
ಆಯ್ಕೆ ಮಾಡಿದ್ವಿ, ಶಾಸಕರು ಮಾಡ್ಕೊಂಡ್ವಿ. ಹಲವಾರು ಬಾರಿ ರಾತ್ರಿ ಸಂದರ್ಭದಲ್ಲಿ ಬಂದಾಗ ನಮ್ ಕಾವೇರಿ ನೀರುಗಳನ್ನ ಈ ನೀರು ಕುಡಿಯೋಕ್ಕಾಗಲ್ಲ ಅಂತ ಹಲವಾರು ಬಾರಿ ನೀವು ಹೇಳಿದ್ರು ನಾವು ಕಾವೇರಿ ನೀರಿನಿಂದ ಈ ಭಾಗ ಕುಡಿದು ನನ್ನ ಆಸೆ. ಆದ್ರೆ ಅಧಿಕಾರ ಇದ್ದಿದ್ದು 20 ತರಕ್ಕಾಗಲಿಲ್ಲ ಅಂತ. ಈಗೇನು ಕೆಲವು ಕಾರ್ಯಕ್ರಮಗಳು 2ನೇ ಬಾರಿ ಮುಖ್ಯಮಂತ್ರಿ ಆಗುವಾಗ ಮಾಡೋದನ್ನು ಬಂದರೆ ಹೇಳ್ತಾ ಇರ್ತಾರೆ. ಇದು ಹಿಂದೆನೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ನನ್ನನ್ನ ನಂಬಿ ಏನು ಶಾಸಕರು ಮಾಡ್ತಿದ್ದೀವಿ. ಈ ಬೆಂಗಳೂರಿನ ಒಂದು ಒತ್ತಡ ಇದೆಯಲ್ಲ, ಒಂದು ಸರಿಪಡಿಸಬೇಕು ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು 5 ಭಾಗದಲ್ಲಿ ಈ ಉಪನಗರಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಬೇಕು. ಅದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಬಿಡದಿ ಭಾಗದಲ್ಲಿ ಈ ಭಾಗದಲ್ಲೇ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಭೂಮಿ ಬೆಲೆ 50,000 1 ಲಕ್ಷ ಕೊಡಲಿತ್ತು. ಅದರ ಮೇಲೆ ಬೆಳೆನೂ ಸಹ ಒಂದು ರಾಗಿ ಬೆಳೆ ಬೆಳೆಗಳಲ್ಲಿ ಈಗ ಹೊತ್ತಿನಲ್ಲಿ ಏನ್ ಬೆಳೆಯಕ್ಕಾದ್ರೂ ಬೆಳೀತಾ ಇದೆ. ಈ ತೀರ್ಮಾನ ಮಾಡಿದಾಗ ಈ ಯೋಜನೆ ತರಬೇಕು ಅಂತ ಹೇಳಿ ನಾನು ಹೊರಟಾಗ ನಮ್ಮ ಹಳ್ಳಿ ತಾಯಂದಿರು ಬಹಳ ಜನ ಬಂದ್ರಿ. ಕೃಷ್ಣ ಮುಖ್ಯಮಂತ್ರಿಯ ಕಚೇರಿಯಲ್ಲಿದೆ. ನಾನು ನಿಮ್ಮನ್ನು ಬೀದಿಗೆ ನಿಲ್ಲಿಸಿ ಇಲ್ಲೆಲ್ಲ ಬಂದು ಮಾತಾಡಿ ನಿಮ್ಮನ್ನ ಈಗಿನ ದೌಲತ್ತು ದಬ್ಬಾಳಿಕೆ ಮಾತಾಡೋದಿಲ್ಲ. ನಮ್ಮ ರೈತರ ಬಗ್ಗೆ ಅಭಿವೃದ್ಧಿ ನೋಡಿದ್ದೀನಿ. ಆ ರೀತಿ ನನ್ನ ಜೀವನ ಯಾವತ್ತೂ ಮಾಡಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.